ಸ್ನಾತಕೋತ್ತರ ಪದವಿ ಕೇಂದ್ರ ಯಲಬುರ್ಗ ಬಿಕಾಂ 2ನೇ ಸೆಮಿಸ್ಟರ್ ವಿದ್ಯಾರ್ಥಿ ಮತ್ತು ಟಾಪಿಕ್ ದುಡಿಮೆಗಾರ. ಇದನ್ನು ಬರೆದವರು ಬರ್ಗೂರು ರಾಮಚಂದ್ರಪ್ಪ ಅವರು. ಈ ದುಡಿಮೆಗಾರರು ಹಾಕಿದಂತ ಕಾಂಟೇಸಾದಲ್ಲಿ ಕಾವ್ಯ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮತ್ತು ಬರ್ಗೂರು ರಾಮಚಂದ್ರಪ್ಪ ಅವರು ಕನ್ನಡದ ಶ್ರೇಷ್ಠ ಚಿಂತಕರಾದ ನಾಡೋಜ ಬರ್ಗೂರು ಚಂದ್ರಪ್ಪನವರು 1949 ಅಕ್ಟೋಬರ್ 18ರಂದು ತುಮಕೂರು ಜಿಲ್ಲೆಯ ಬರ್ಗೂರು ಎನ್ನುವ ಅತಿ ಹಿಂದುಳಿದ ಗ್ರಾಮದಲ್ಲಿ ಜನಿಸಿದರು. ತಾಯಿ ಕೆಂಚಮ್ಮ, ತಂದೆ ರಂಗದಾಸಪ್ಪ. ಬಾಲ್ಯದ ವಿದ್ಯಾಭ್ಯಾಸ ಬರ್ಗೂರಿನಲ್ಲಿ ಪಡೆದುಕೊಂಡರು. ಬಂಡಾಯ ಸಾಹಿತ್ಯದ ಮುಂಚೂಣಿಯಲ್ಲಿ ಇವರು ಬಂಡಾಯ ಸಾಹಿತ್ಯದಲ್ಲಿ ಅಗಾಧವಾದ ಕೆಲಸವನ್ನು ಬಂಡಾಯ ಸಾಹಿತ್ಯದಲ್ಲಿ ನಿರ್ವಹಿಸುತ್ತಾರೆ ಮತ್ತು ಅನೇಕವಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರು ವಿಮರ್ಶೆ, ವೈಚಾರಿಕ ಲೇಖನ, ಭಾಷಣ, ಸಂಘಟನೆ, ಸಿನಿಮಾ ಈ ಎಲ್ಲದರಲ್ಲೂ ಜನಪರ ತಾರ್ಕಿಕತೆಯನ್ನು ಕಟ್ಟಿದವರು. ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ಮಾಡಿರುವ ಜನಮುಖಿ ಕಾರ್ಯಕ್ರಮಗಳು ಈಗಲೂ ಒಂದು ಮೈಲಿಗಲ್ಲು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿ ಕನ್ನಡ ಸರ್ಕಾರ ನೇಮಿಸಿದ್ದರು ಇವ್ರನ್ನ. ಮತ್ತು ಇವರ ಪ್ರಮುಖ ಕೃತಿಗಳಂದ್ರೆ ಮರಕುಟಿಕ, ನೆತ್ತರಲ್ಲಿ ನೆನ್ನಹು, ಗುಲಾಮಗೀತೆ, ಮಗುವಿನ ಹಾಡು, ಕಾಂಟೇಸಾದಲ್ಲಿ ಕಾವ್ಯ ಇತ್ಯಾದಿ ಕವನಸಂಕಲನಗಳನ್ನು ಮತ್ತು ಸುಂಟರಗಾಳಿ, ಕಪ್ಪು ನೆಲದ ಕೆಂಪು ಕಾಲು, ಬಯಲಾಟದ ಭೀಮಣ್ಣ ಇತ್ಯಾದಿ ಸಣ್ಣ ಕಥೆಗಳನ್ನು ರಚಿಸಿದ್ದಾರೆ. ಮತ್ತು ಕನ್ನಡ ಮುಖ್ಯ ಸಿನಿಮಾ ನಿರ್ದೇಶಕರು ಆಗಿರುವ ಬರ್ಗೂರು ಅವರು ಒಂದು ಊರಿನ ಕತೆ, ಬೆಂಕಿ, ಸೂರ್ಯ, ಕೋಟೆ, ಶ್ಯಾಮ, ಶಾಂತಿ, ಕರಡಿಪುರ, ತಾಯಿ ಭಗೀರಥಿ, ಏಕಲವ್ಯ, ಶಬರಿ, ಹಗಲು, ವೇಷಭೂಮಿ, ತಾಯಿ ಮುಂತಾದ ಚಲನಚಿತ್ರಗಳನ್ನು ನಿರ್ದೇಶಿಸುತ್ತಾರೆ. ಮತ್ತು ಇವರಿಗೆ ಅನೇಕ ಪ್ರಶಸ್ತಿಗಳು ದೊರಕಿವೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಅವರು ಸುಮಾರು 18 ರಾಜ್ಯ, ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ತಾಯಿ ಚಿತ್ರದ ಗೀತೆ ರಚನೆಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದ್ದು, ಚಿತ್ರ ಸಂಭಾಷಣೆಗೂ ರಾಜ್ಯ ಪ್ರಶಸ್ತಿ ಬಂದಿದೆ. ಅವರ ಏಕ ವ್ಯಕ್ತಿ ಸಿನಿಮಾ ಶಾಂತಿ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ಇದಲ್ಲದೆ ಇವರಿಗೆ ರಾಜ್ಯ ಸಾಹಿತ್ಯದ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ಹಲವಾರು ರಾಜ್ಯ ಮಟ್ಟದ ಗೌರವ ಸನ್ಮಾನ ಸಂದಿದೆ. ಹಾಗೂ ಇವರು ರಾಯಚೂರಿನಲ್ಲಿ ನಡೆದ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನು ವಹಿಸಿಕೊಂಡಿರ್ತಾರೆ. ಈಗ ಕವಿತೆಯೊಳಗೆ ದುಡಿಮೆಗಾರರನ್ನ ನಾವು ದುಡಿಮೆಗಾರರು, ಎದೆ ತಂದಿ ಮೀಟಿ ನುಡಿಯುವ ಹಾಡುಗಾರರು. ಬರ್ಗೂರು ರಾಮಚಂದ್ರಪ್ಪನವರ ಹಿಂದುಳಿದ ವರ್ಗದ ಕೆಲಸಗಾರರನ್ನು ಆಯ್ದುಕೊಂಡು ಅವರ ಬಗ್ಗೆ ಅವರ ಮನೆಯ ಪರಿಸ್ಥಿತಿಯನ್ನು ಅರಿತು, ಅವರ ಕೆಲಸದ ಪರಿಸ್ಥಿತಿಯನ್ನು ಅರಿತು ಈ ಕವಿತೆಯನ್ನು ರಚಿಸಿರುತ್ತಾರೆ. ಅದರಲ್ಲಿ ಮೊದಲು ಅವರು ಹೇಳುವುದೇನೆಂದರೆ, ದುಡಿಮೆಗಾರರನ್ನು ನಾವು ದುಡಿಮೆಗಾರರು, ಎದೆ ತಂತಿ ಮೀಟಿ ನುಡಿಯುವ ಹಾಡುಗಾರರು ಅಂತಂದರೆ, ಈ ಹಿಂದಿನ ಕಾಲದಲ್ಲಿ ಮದುವೆಯ ಸಂದರ್ಭದಲ್ಲಿ ಭಜಂತ್ರಿ ಎನ್ನುವ ಗುಂಪನ್ನು ಹಾಡುವ ಮುಖಾಂತರ ಅವರನ್ನು ಕರೆಸ್ತಿದ್ರು. ಈಗಿನ ದಿನಮಾನದಲ್ಲಿ ಎಲ್ಲ ಡಿಜೆ ಮತ್ತು ಇನ್ನಿತರೆ ಕಾರ್ಯಕ್ರಮ ಎಲ್ಲ ತಾಂತ್ರಿಕಗೊಂಡಿರೋದ್ರಿಂದ ಹಿಂದಿನಿಂದ ಬಂದವರಿಗೆ ಯಾವುದೇ ರೀತಿಯಿಂದ ವ್ಯವಸ್ಥೆ ನೀಡಿರುವುದಿಲ್ಲ. ಅವರನ್ನು ಯಾವುದೇ ಕಾರ್ಯಕ್ರಮದಲ್ಲಿ ಕರ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅವರ ಪಾಡು ಈಗಿನ ದಿನಮಾನದಲ್ಲಿ ಬಲು ಹೀನವಾಗಿದೆ ಎಂದು ಬರ್ಗೂರು ರಾಮಚಂದ್ರಪ್ಪನವರು ಹೇಳಿರೋದು. ಹಾಗೆ ಮುಂದೆ ಕೆರೆ ಕುಂಟೆಗಳ ಕಟ್ಟುತ್ತ ನಾವು ಬೆವರ ನೀರನ್ನು ಹರಿಸಿದೆವು, ಕಳೆ ಕೀಳುವ ಬೆಳೆಯ ಬೆಳೆಯುತ್ತ ಒಡೆಯನ್ನು ಒಡೆದು ತುಂಬಿದೆವು. ರೈತನ ಬಗ್ಗೆ ಹೇಳುತ್ತಿರುವುದು ಬರ್ಗೂರು ರಾಮಚಂದ್ರಪ್ಪನವರು. ಏನೆಂದರೆ, ಒಬ್ಬ ರೈತ ಒಂದು ಬೀಜವನ್ನು ಭೂಮಿಗೆ ಹಾಕೋಕ್ಕಿಂತ ಮುಂಚೆಗೆ ಎಷ್ಟು ಕೆಲಸ ಮಾಡುತ್ತಾನೆ ಮತ್ತು ಅದನ್ನು ಬೆಳೆದ ಮೇಲೆ ಬಕಪಕ್ಷಿಗಳು ಮಾನವನಿಂದ ಹಲವಾರು ರೀತಿಯಿಂದ ರಾಸಾಯನಿಕ ಸಿಂಪಡಿಸುವ ಮೂಲಕ ತನ್ನ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿ ಮತ್ತೆ
ಚಿಟ್ಟೆ ಕಂಗಳ ಬಟ್ಟೆಯ ನೀರು ಬೆತ್ತಲೆಯ ಬದುಕನ್ನು ಉಂಡೆವು ಅಂತಂದ್ರ ನೇಕಾರ ತಮ್ಮ ಬಟ್ಟೆಯನ್ನು ನೇಯ್ತಾರ ಮತ್ತು ಅವರೇ ಈ ದಿನಮಾನದಲ್ಲಿ ಬೆತ್ತಲೆಯಾಗಿ ಉಂಡಿರೋದು. ಹರಿದ ಬಟ್ಟೆ ಹಾಕಿರ್ತಾರ, ಅವ್ರಿಗೆ ನೇಯಕ್ಕಾಗದಲ್ಲ. ಅವರು ದುಡ್ಡು ಈಗ ಯಾಕಂದ್ರೆ ನಾವೆಲ್ಲ ಧರಿಸಿರೋದು ರೆಡಿಮೇಡ್ ಬಟ್ಟೆ. ಯಾರು ನೇದಿದ್ದು ನೇಕಾರ ನೇದಿದ್ನ ದುಬಾರಿ ಬಟ್ಟೆ ಅಂತ ನಾವು ತಗೊಳಗಿಲ್ಲ. ಕೊಳೆಯನ್ನು ತೊಳೆದು ಕಾಂತಿ ಕೊಟ್ಟವರು ಬೆಳಕನ್ನು ಹುಡುಕಿ ಹೊರಟೆವು ಅಂತಂದ್ರ ಮಡಿವಾಳ ಕೈಗೆಲ್ಲರ ಬಟ್ಟೆನ ಹೊಗೆ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲ ವಾಷಿಂಗ್ ಮಷಿನ್ ಬಂದವು, ಎಲ್ಲ ವೈಜ್ಞಾನಿಕರಣವಾಗಿತ್ತು. ಮುಂದೆ ಕಾದ ಕಬ್ಬಿಣಕ್ಕೆ ರೂಪ ಕೊಟ್ಟೆವು, ಸುಖದ ದಿನಕ್ಕಾಗಿ ಕಾಲೆಯವು. ಅಂದ್ರೆ ಕಮ್ಮಾರ ಕುಲಿಮೆಯಲ್ಲಿ ಕಾಸಿ ಕಬ್ಬಿಣದಕ್ಕೆ ರೂಪ ಕೊಡುವ ಕಮ್ಮಾರರ ಬಾಳು ಇವತ್ತು ಕಬ್ಬಿಣ ಹೆಂಗ್ ಕಾಯ್ದಿಲ್ಲ ಹಂಗ ಅವ್ರ ಜೀವನ ಕಾದೈತೆ ಅಂತ ಹೇಳಕತ್ತಾರ ಅವರು. ಚಳಿ ಮಳಿಗಾಗಿ ಕಂಬಳಿ ನೇದೆವು, ಗಡಗಡ ನುಡುಗುತ್ತ ಕೂತೆವು. ಕಂಬಳಿ ನೇದಿರ್ತಾರ, ಇವತ್ತು ಅವರ ಕಂಬಳಿ ಮಚ್ಕೊಳಕ್ಕಾಗೋದು ಕಂಬಳಿನ ಅಂತ ಹೇಳ್ತಿದ್ರು. ಸೂರು ಇಲ್ಲದೆ ಊರು ಕಾದೆವು, ಜೇಡರ ಬಲೆಯಲ್ಲಿ ಬಾಡಿದ ಬದುಕು, ಬಲೆಗಳ ಬೀಸಿ ಮೀನು ಹಿಡಿದೆವು, ಮೀನಾದೆವು ನಾವು ಬಿಡುಗಡೆ ಬೇಕು. ಮೀನುಗಾರರ ಬಗ್ಗೆ ಹೇಳ್ತಾರ ಬರಗೂರು ರಾಮಚಂದ್ರಪ್ಪನವರು. ಏನಂತಂದ್ರ ಹಗಲು ಅನ್ನೋದೇ, ರಾಷ್ಟ್ರ ಸುನಾಮಿ ಅನ್ನೋದೇ, ಹವಾಮಾನವನ್ನು ಎಲ್ಲ ಕಾದಿಟ್ಟುಕೊಂಡು ಮೀನು ಹಿಡಿಯಲು ಮೀನುಗಾರರು ಹಡಗಿನ ಮೂಲಕ ಹೋಗಿ ಮೀನು ಹಿಡಿತಾರ. ಆದ್ರೆ ಕನಿಷ್ಠ ರೀತಿಯಲ್ಲಿ ಮೀನುಗಳು ಮಾರಾಟ ಆಗ್ತಾವು. ಮತ್ತೆ ಅದನ್ನ ಮೀನು ಹಿಡಿಯ ಬಲೆಯಾಗ ಹೆಂಗ್ ಒದ್ದಾಡುತ್ತಾ ಆ ರೀತಿ ನಾವು ಬಲಿಯೊಳಗೆ ಬಿದ್ದು ಒದ್ದಾಡಕತ್ತೀವಿ ಅಂತ ಬರಗೂರು ರಾಮಚಂದ್ರಪ್ಪರವರು ಅವ್ರ ಬಗ್ಗೆ ಹೇಳ್ತಾರ. ನೆಕ್ಸ್ಟ್, ಅರೆಗಳ ಹೊಡೆದವು, ಹೊರೆಗಳು ಹತ್ತೆವು, ಮೆಟ್ಟು ಹೊಲೆಯುತ್ತ ಹಸಿಯಿತು ಹೊಟ್ಟೆ, ಕಾರ್ಖಾನೆಯ ಹೊಟ್ಟೆಯಾಗಿ ಬಂದೆವು, ಹಗೆಯಾಯಿತು ಬಾಳು ಹಾರದ ಚಿಟ್ಟೆ. ಅರೆಗಳು ಹೊಡೆದವು, ಹೊರೆಗಳು ಹೊತ್ತವು, ಮೆಟ್ಟು ಹೊಲೆಯಿತು ಹಸಿಯಿತು ಹೊಟ್ಟೆ. ಚಮ್ಮಾರ ಬಗ್ಗೆ ಹೇಳ್ತಾರ ಬರಗೂರು ರಾಮಚಂದ್ರಪ್ಪನವರು. ಏನಂತಂದ್ರ ಈಗಿನ ದಿನಮಾನದಲ್ಲಿ ಯಾರು ಚರ್ಮದ ಚಪ್ಪಲಿಯನ್ನು ಯಾರು ಮಟ್ಟೋದಿಲ್ಲ, ಎಲ್ಲ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಚಪ್ಪಲಿಗಳನ್ನು ಮಾಡ್ತಾರ. ಹೀಗಾಗಿ ಆ ದುಡಿಮೆಗಾರರ ಕೆಲಸವು ಅಸಹನೀಯವಾಗಿದೆ ಎಂದು ಬರಗೂರು ರಾಮಚಂದ್ರಪ್ಪನ ಹೇಳ್ತಾರ. ಮತ್ತೆ ಕಾರ್ಖಾನೆಯ ಹೊಗೆಯಾಗಿ ಬಂದೆವು, ಹಗೆಯಾಯಿತು ಬಾಳು. ಇವತ್ತು ಕಾರ್ಖಾನೆ ಹೊಗೆ ಯಾವ ರೀತಿ ಬರ್ತದೋ ಅದೇ ರೀತಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕನ ಚಿಂತನೆಗಳನ್ನು ಬರಗೂರು ರಾಮಚಂದ್ರಪ್ಪನವರು ಹೇಳ್ತಿರೋರು. ಇಷ್ಟೆಲ್ಲ ಈ ಕವಿತೆಯ ಆಸೆ ಏನಂದ್ರೆ ಒಂದ ಉದಾಹರಣೆ ಮೂಲಕ ಈ ಪದ್ಯವನ್ನು ಕವಿತೆಯನ್ನು ಮುಗಿಸುತ್ತೇನೆ. ಒಂದು ಮೇಣದ ಬತ್ತಿ ಯಾವುದೇ ರೀತಿ ಒಂದು ಕೊಠಡಿಯ ತುಂಬ ಎಲ್ಲ ಬೆಳಕನ್ನು ಚೆಲ್ಲಿರುತ್ತದೆಯೋ, ಆದ್ರೆ ತನ್ನ ಬುಡದಲ್ಲಿ ಕತ್ತಲೆಯನ್ನು ಒಳಗೊಂಡಿರುತ್ತೋ ಅದೇ ಪಾಡು. ಆ ಕತ್ತಲೆಯ ಪಾಡು ಈ ದುಡಿಮೆಗಾರರ ಪಾಡು.